ಕಂಪ್ಯೂಟರ್ ಯಾವ ಥರ ಒಂದು ಕೋಡನ್ನು ಕೊಟ್ಟಾಗ ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಮಾಡ್ತೈತಿ ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಸೊ ನಾನಿಲ್ಲಿ ಒಂದು ಜಾವಾ ಪ್ರೋಗ್ರಾಮ್ ತೊಗೊಂಡಿದ್ದೀನಿ. ಕ್ಲಾಸ್ ಹೆಸರ ಡೆಮೋ ಅಂತ ಇಟ್ಟು, ಫಂಕ್ಷನ್ ಹೆಸರ ಪ್ರೊಸೆಸ್ ಅಂತ ಇಟ್ಟು ಒಂದು ಫಂಕ್ಷನ್ ಬರೆದಿದ್ದೀನಿ. ಯಾಕೆ ಹೆಸರು ಹಿಂಗೆ ಇಟ್ಟಿದ್ದೀನಿ ಅಂತಂದ್ರೆ, ಟ್ರೇಸಿಂಗ್ ಮಾಡುವಾಗ ಹೆಸರು ನೋಡಿದ ತಕ್ಷಣ ನಾನು ಆ ಕೋಡ್ ಏನು ಮಾಡ್ತಾ ಇದೆ ಅಂತ ಕ್ಲೂ ಸಿಗಬಾರ್ದು ಅಂಥೇಳಿ ಮಿಸ್ಟೀರಿಯಸ್ ಆಗಿ ಹೆಸರು ಇಟ್ಟಿದ್ದೀನಿ. ಸೊ ನೀವು ಟ್ರೇಸಿಂಗ್ ಮಾಡುವಾಗ ಹೆಸರುಗಳನ್ನು ಮಿಸ್ಟೀರಿಯಸ್ ಆಗಿ ಇಡ್ರಿ. ಆದರೆ ರಿಯಲ್ ಆಗಿ ನಾವು ಕೋಡ್ ಮಾಡುವಾಗ ಫಂಕ್ಷನ್ ಹೆಸರುಗಳನ್ನೆಲ್ಲ ನಾವು ಹೆಂಗೆ ಇಡಬೇಕು ಅಂತಂದ್ರೆ, ಫಂಕ್ಷನ್ ಹೆಸರು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗಬೇಕು ಈ ಕೋಡ್ ಏನು ಮಾಡ್ತಾ ಇದೆ ಅಂತ ಹೇಳಿ. ಟ್ರೇಸಿಂಗ್ ಹೆಂಗೆ ಸ್ಟಾರ್ಟ್ ಆಗ್ತೈತಿ? ಪ್ರೋಗ್ರಾಮ್ ಕಂಟ್ರೋಲು ಫಸ್ಟು ಮೇನ್ ಫಂಕ್ಷನನ್ನು ಹುಡುಕ್ತೈತಿ. ಸೊ ಇಲ್ಲಿ ಮೇನ್ ಫಂಕ್ಷನ್ ಇದೆ, ಆಮೇಲೆ ಈ ಲೈನಿಗೆ ಹೋಗ್ತೈತಿ ಎಕ್ಸಾಕ್ಟ್ಲಿ ಇನ್ಸೈಡ್. ಇದನ್ನು ನೋಡಿದ ತಕ್ಷಣ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಒಳಗೆ ಫಸ್ಟ್ ಈ ಲೈನನ್ನು ತೊಗೊತೈತಿ, RHS. ಇದು ಪ್ರೊಸೆಸ್ ಅಂತ ಓದಿತ್ತು. ಇದಕ್ಕೇನು ಗೊತ್ತಾಯ್ತು, ಈಗ ಫಂಕ್ಷನ್ ಕಾಲ್ ಆಗ್ತಾ ಇದೆ ಅಂತ ಗೊತ್ತಾಗಿ ಪ್ರೋಗ್ರಾಮ್ ಕಂಟ್ರೋಲು ಸೀದಾ ಈ ಪ್ರೊಸೆಸ್ಸನ್ನು ಹುಡುಕಾಗಿ ಇಲ್ಲಿ ಹೋಗ್ತೈತಿ. ಸೊ ಇಲ್ಲಿ ಪ್ರೊಸೆಸ್ ಅಂತ ಸಿಗ್ತದಕ್ಕೆ. ಅದಾದಮೇಲೆ ಇಲ್ಲಿ ಬ್ರಾಕೆಟ್ ಒಳಗೆ ಇಂಟ್ ವ್ಯಾಲ್ಯೂ ಅನ್ನೋದೊಂದು ಇನ್ಪುಟ್ ಪ್ಯಾರಾಮೀಟರ್ ಇದೆಯಲ್ಲ ಅಂತೈತಿ. ಅದನ್ನು ಆಲ್ರೆಡಿ ಪ್ರೋಗ್ರಾಮರ್ ಏನು ಮಾಡ್ತಾ ಇದ್ದಾನೆ, ಪಾಸ್ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ 1 2 3 4 ಅಂಥೇಳಿ ಬಂದ್ಕೊಂಡಿರ್ತೈತಿ. ಇಲ್ಲಿ ನೋಡ್ರಿ, ಈ ಇಂಟ್ ವ್ಯಾಲ್ಯೂ ಅಂದ ತಕ್ಷಣ ನೀವು ತಿಳ್ಕೊಳ್ರಿ, ರ್ಯಾಮ್ ಒಳಗೆ ಒಂದು ವ್ಯಾಲ್ಯೂ ಅನ್ನೋ ಮೆಮರಿ ಬ್ಲಾಕ್ ಕ್ರಿಯೇಟ್ ಆಗ್ತೈತಿ, ವ್ಯಾಲ್ಯೂ ಅಂಥೇಳಿ. ಇದ್ರೊಳಗೆ ಈಗ ಏನಾಯಿತು, 1 2 3 4 ಏನಾಯಿತು, ಸ್ಟೋರ್ ಆಯಿತು. ಇಷ್ಟಾದ ಮೇಲೆ ಪ್ರೋಗ್ರಾಮ್ ಕಂಟ್ರೋಲ್ ಈ ಲೈನ್ ಹೋಗ್ತೈತಿ, ಇಂಟ್ ರಿಸಲ್ಟ್ ಈಕ್ವಲ್ ಟು 0 ಅಂತ ಇದೆ. ಸೊ ಈಗ ಮತ್ತೆ ರಿಸಲ್ಟ್ ಅನ್ನೋದೊಂದು ಮೆಮರಿ ಬ್ಲಾಕ್ ಕ್ರಿಯೇಟ್ ಆಗ್ತೈತಿ, ರಿಸಲ್ಟ್ ಅಂಥೇಳಿ. ಇಲ್ಲಿ ಏನು ಸ್ಟೋರ್ ಆಗ್ತೈತಿ, ಇವಾಗ 0 ಸ್ಟೋರ್ ಆಗಿಬಿಡ್ತೈತಿ. ಅದಾದಮೇಲೆ ಇಲ್ಲಿ ಬರ್ತೈತಿ ಈ ಲೈನಿಗೆ, ಇಲ್ಲಿ ವೈಲ್ ಲೂಪ್ ಚೆಕ್ ಆಗ್ತಾ ಇದೆ. ಸೊ ಇದು ಟ್ರೂ ಆಯಿತು ಅಂತಂದರೆ ಏನು ಮಾಡೋದು, ಪ್ರೋಗ್ರಾಮ್ ಕಂಟ್ರೋಲ ಒಳಗೆ ಹೋಗೋದು, ಈ ಎಲ್ಲ ಲೈನನ್ನು ಎಕ್ಸಿಕ್ಯೂಟ್ ಮಾಡೋದು. ಇಲ್ಲ ಅಂತಂದರೆ ಅದು ಮಾಡೋಂಗಿಲ್ಲ. ಸೊ ಈಗೇನಿದೆ, ಅದು ವೈಲ್ ವ್ಯಾಲ್ಯೂ ಗ್ರೇಟರ್ ದೆನ್ 0 ಏನು ಅಂಥೇಳಿ. ಅಂದ್ರೆ ನಿಮ್ದೇನು ವ್ಯಾಲ್ಯೂ ಇದೆಯಲ್ಲ 1 2 3 4 ಅದು ಗ್ರೇಟರ್ ದೆನ್ 0 ಇದೇನು, ಹೌದು ಇದೆ, ಎಸ್. ಹಾಗಾದ್ರೆ ಪ್ರೋಗ್ರಾಮ್ ಕಂಟ್ರೋಲ್ ಏನು ಮಾಡ್ತೈತಿ, ಇವಾಗ ಇಲ್ಲಿ ಒಳಗಡೆ ಹೋಗ್ತೈತಿ. ಇಲ್ಲಿ ಹೋಗಿ ಮತ್ತೆ ಇಲ್ಲಿ ಈಕ್ವಲ್ ಸೈನ್ ನೋಡ್ತೈತಿ, ರೈಟ್ ಸೈಡ್ ಪಾರ್ಟನ್ನು ಎಕ್ಸಿಕ್ಯೂಟ್ ಮಾಡ್ಬೇಕಂತ ಅದು ಗೊತ್ತಾಯಿತು. ವ್ಯಾಲ್ಯೂನ ತೊಗೊತೈತಿ. ವ್ಯಾಲ್ಯೂ ಎಷ್ಟಿದೆ, 1 2 3 4 ಇದೆ. ಮಾಡ್ಯುಲಸ್ ಮಾಡಬೇಕು, 10 ಬರ್ತೈತಿ. ಸೊ ಇಲ್ಲಿ ಲಾಸ್ಟ್ ಡಿಜಿಟ್ ನಿಮಗೇನಾಗ್ತೈತಿ, ಎಕ್ಸ್ಟ್ರಾಕ್ಟ್ ಆಗ್ತೈತಿ. ಮಾಡ್ಯುಲಸ್ ಅಂದರೆ ರಿಮೈಂಡರ್. ಸೊ ಇಲ್ಲಿ ಲಾಸ್ಟ್ ಡಿಜಿಟ್ ಬರ್ತೈತಿ. ಇದು ಲಾಸ್ಟ್ ಡಿಜಿಟ್ ಇವಾಗ ಏನಿದೆ, 1 2 3 4 ಒಳಗೆ 4 ಇದೆ. ಆ 4 ಎಲ್ಲಿ ಸ್ಟೋರ್ ಆಯಿತು, ಟೆಂಪ್ ಅನ್ನೋ ಮೆಮರಿ ಒಳಗೆ. ಅಂದ್ರೆ ಟೆಂಪ್ ಅನ್ನೋದು ಒಂದು ಮೆಮರಿನೂ ಏನಾಗ್ತೈತಿ, ರ್ಯಾಮ್ ಒಳಗೆ ಕ್ರಿಯೇಟ್ ಆಗ್ತೈತಿ. ಸೊ ಈಗ ಇಲ್ಲಿ 4 ಸ್ಟೋರ್ ಆಯ್ತು. ಅದಾದಮೇಲೆ ಕಂಟ್ರೋಲ್ ಇಲ್ಲಿಗೆ ಬರ್ತೈತಿ. ಇದು ಮೇನ್ ಲಾಜಿಕ್ ಪಾರ್ಟ್, ಈ ಲೈನು. ಸೊ ಇಲ್ಲಿ ನೋಡ್ರಿ, ಮತ್ತೆ ಈಕ್ವಲ್ ಸೈನ್ ಇದೆ, ರೈಟ್ ಸೈಡನ್ನು ಎಕ್ಸಿಕ್ಯೂಟ್ ಆಗಬೇಕು ಫಸ್ಟು. ಸೊ ರಿಸಲ್ಟ್ ಎಷ್ಟಿದೆ ನಿಮ್ಮದು, ಇಲ್ಲಿ ನೋಡ್ರಿ, ರಿಸಲ್ಟ್ ಒಳಗೆ ಏನಿದೆ ನಿಮ್ಮದು, 0 ಇದೆ. ಸೊ 0 × 10 ಆಯಿತು. ಪ್ಲಸ್ ಎಷ್ಟಾಯಿತು, ಟೆಂಪ್ ಒಳಗೆ ಎಷ್ಟಿದೆ ನಿಮ್ಮದು, ಇಲ್ಲಿ 4 ಇದೆ. ಸೊ ಟೋಟಲ್ ಆನ್ಸರ್ ಎಷ್ಟು ಬಂತು, 4 ಬಂತು. ಆ 4 ಯಾವ ಮೆಮರಿ ಬ್ಲಾಕ್ ಒಳಗೆ ಸ್ಟೋರ್ ಆಗಬೇಕು, ರಿಸಲ್ಟ್ ಅನ್ನೋರೊಳಗೆ. ಅಂದರೆ ಇಲ್ಲೇನು 0 ಇತ್ತಲ್ಲ, ಈ 0 ಹೋಗಿ ಇವಾಗ ಎಷ್ಟಾಯ್ತು, ಅದು 4 ಆಯಿತು. ಅದಾದಮೇಲೆ ನೆಕ್ಸ್ಟ್ ಕಂಟ್ರೋಲ್ ಇಲ್ಲಿಗೆ ಬರ್ತೈತಿ. ಇಲ್ಲಿಗೆ ಬಂದು ಇದೇನು ಮಾಡ್ತೈತಿ, ವ್ಯಾಲ್ಯೂ ತೊಗೊತೈತಿ. 1 2 3 4 ಡಿವೈಡೆಡ್ ಬೈ 10 ಮಾಡ್ತೈತಿ. ಡಿವೈಡೆಡ್ ಬೈ 10 ಅಂತಂದರೆ ಇದು ಕೋಶಂಟ್ ಕೊಡ್ತೈತಿ. ಮಾಡ್ಯುಲಸ್ ರಿಮೈಂಡರ್ ಕೊಟ್ರೆ ಡಿವೈಡೆಡ್ ಬೈ 10 ಕೋಶಂಟ್ ಕೊಡ್ತೈತಿ. ಸೊ ಇದನ್ನು ನೀವು ಡಿವೈಡ್ ಮಾಡಿ ನೋಡಿದ್ರಿ ಅಂತಂದ್ರೆ 10 1 2 3 4 10 1 23 ಮಾಡ್ತೇವೆ ನಾವು. ಓಕೆ, 1 2 3 0 ಬಂತು, ಇಲ್ಲಿ 4 ಬರ್ತಾ ಇದೆ. ಇದು ಇಂಟೀಜರ್ ಡಿವಿಷನ್, ಹೀಗಾಗಿ ನಾ ಡೆಸಿಮಲ್ ಎಲ್ಲ ಮಾಡೋಕ್ಕೆ ಹೋಗಂಗಿಲ್ಲ. ಅಂದರೆ ಇಲ್ಲಿ ಕೋಶಂಟ್ ಎಷ್ಟು ಬಂತು, 123 ಬಂತು. ಆ 123 ಎಲ್ಲಿ ಹೋಗಿ ಸ್ಟೋರ್ ಆಗ್ತೈತಿ, ವ್ಯಾಲ್ಯೂ ಅನ್ನೋ ಮೆಮ್ರಿ ಒಳಗೆ. ಎಲ್ಲಿದೆ ನಿಮ್ಮದು ವ್ಯಾಲ್ಯೂ ಅನ್ನೋ ಮೆಮ್ರಿ, ಇಲ್ಲಿದೆ. ಮೊದಲು ಎಷ್ಟು ಸ್ಟೋರ್ ಆಗಿತ್ತು, 1 2 3 4. ಈಗ ಹೊಸ ವ್ಯಾಲ್ಯೂ ಎಷ್ಟು ಸ್ಟೋರ್ ಆಯಿತು, 1 2 3 ಸ್ಟೋರ್ ಆಯಿತು. ಅದಾದಮೇಲೆ ಇಲ್ಲೊಂದು ಲೈನ್ ಇದೆ. ಈ ಲೈನ್ ಇವಾಗ ಎಕ್ಸಿಕ್ಯೂಟ್ ಆಗ್ತೈತೇನೋ, ಆಗಂಗಿಲ್ಲ. ಯಾಕಂದರೆ ಇದು ಲೂಪ್ ಹೊರಗಿದೆ, ಆಮೇಲೆ ಇನ್ನೂ ಐಟ್ರೇಷನ್ಸ್ ಬಾಕಿ ಅದಾವೆ. ಹಾಗಾದರೆ ಈಗ ವ್ಯಾಲ್ಯೂ ಎಷ್ಟಿದೆ, 123 ಇದೆ. ಮತ್ತು ವೈಲ್ ಲೂಪ್ 123 ಗ್ರೇಟರ್ ದೆನ್ 0 ಏನು, ಹೌದು. ಹಾಗಾದ್ರೆ ಒಳಗಡೆ ಹೋಗು, ಏನು ಮಾಡು, 123 ಮಾಡ್ಯುಲಸ್ 10 ಮಾಡು. 123 ಮಾಡ್ಯುಲಸ್ 10 ಮಾಡಿದ್ರೆ 3 ಎಕ್ಸ್ಟ್ರಾಕ್ಟ್ ಆಗ್ತೈತಿ. ಅದೆಲ್ಲಿ ಸ್ಟೋರ್ ಆಗಬೇಕು, ಟೆಂಪ್ ಒಳಗಡೆ ಸ್ಟೋರ್ ಆಗಬೇಕು. ಅಂದರೆ ಈಗ ಎಷ್ಟಿದೆ, 3 ಸ್ಟೋರ್ ಆಯ್ತು. ಈಗ 4 ಕೆಲಸ ಮುಗಿದಿದೆ. ಅದಾದಮೇಲೆ ರಿಸಲ್ಟ್ ಬಂತು ಈ ಲೈನಿಗೆ. ಮತ್ತು ಇಲ್ಲಿ ರೈಟ್ ಸೈಡ್ ಪಾರ್ಟು. ಸೊ ರಿಸಲ್ಟ್ ಇವಾಗ ಎಷ್ಟಿದೆ ನೋಡ್ರಲ್ಲ, 4 ಇದೆ. ರಿಸಲ್ಟ್ ಒಳಗೆ 4 ಇದೆ. ಇಂಟು 10 ಮಾಡ್ಬೇಕು ನಾವು. ಇಂಟು 10 ಮಾಡಿದ್ದೀನಿ. ಪ್ಲಸ್ ಏನು ಮಾಡಬೇಕು, ಟೆಂಪ್ ಮಾಡ್ಬೇಕು. ಟೆಂಪ್ ಒಳಗೆ ಎಷ್ಟಿದೆ, 3 ಇದೆ. ಸೊ ನೀವು ಇದನ್ನು ನೋಡಿದ್ರಿ ಅಂತಂದ್ರೆ 40 + 3 ಆಗ್ತಾಯಿದೆ. ಟೋಟಲ್ ಎಷ್ಟು ಬರ್ತೈತಿ, 43 ಆಗ್ತಾಯಿದೆ. ಈಗ ನಾ ಈ ಇಂಟು 10 ಯಾಕೆ ಮಾಡ್ತಾ ಇದ್ದೀವಿ ಅಂಥೇಳಿ ಹೇಳ್ತೀನಿ. ಆ್ಯಕ್ಚುಲಿ ಇಂಟು 10 ಮಾಡ್ತಾ ಇರೋದು ಡಿಜಿಟನ್ನು ಒಂದು ಸಾರಿ ಲೆಫ್ಟ್ ಶಿಫ್ಟ್ ಮಾಡೋಕ್ಕೆ. ಹಾಗಾದ್ರೆ ಏನಾಯಿತು, 4 ಇತ್ತಾ, 4ಅನ್ನು ಒಂದು ಸಾರಿ ನೀವೇನು ಮಾಡಿದ್ರಿ, ಲೆಫ್ಟ್ ಶಿಫ್ಟ್ ಮಾಡಿದ್ರಿ. ಅವಾಗ ಈ ಪ್ಲೇಸ್ ಏನಾಯಿತು, ಖಾಲಿ ಆಯಿತು. ಅದಕ್ಕೆ ಅಲ್ಲಿ ಬಂದು 0 ಕುಂಡಿರ್ತಾ ಇದೆ. ಇಲ್ಲಿ ನೋಡ್ರಿ, ಇಲ್ಲಿ 40 ಅಂತಂದ್ರೆ ಏನು, ಈ ಪ್ಲೇಸ್ ಖಾಲಿ ಇದೆ ಅಂತ.
ಈ ಪ್ಲೇಸ್ದಾಗ ಯಾರು ಬಂದ್ಕೊಂಡ್ರವ್ರ ಈ 3 ಬಂದ್ಕೊಂಡ್ರೋದು. ಸೊ ಹೀಗಾಗಿ ಅದೇನಾಗ್ತಾ ಇದೆ 43 ಆಗ್ತಾ ಇದೆ. ಇಂಟು 10 ಪಾರ್ಟ್ ಬಹಳ ಇಂಪಾರ್ಟೆಂಟು ಲೆಫ್ಟ್ ಶಿಫ್ಟ್ಗೋಸ್ಕರ ಅನ್ನೋದನ್ನು ನೆನ್ಪಿಟ್ಕೋರಿ. ಅದಾದಮೇಲೆ ಮತ್ತೆ ಇವಾಗ ಈ ಲೈನಿಗೆ ಬಂದ್ವಿ. ವ್ಯಾಲ್ಯೂ ಎಷ್ಟಿತ್ತು 1 2 3 ಇತ್ತು ಇವಾಗ, ಹೌದಾ. 1 2 3 ಡಿವೈಡೆಡ್ ಬೈ 10 ಮಾಡಿದ್ರಿ ಅಂತಂದರೆ ನಿಮ್ಗೆ ಎಷ್ಟು ಬರ್ತೈತಿ 12 ಬರ್ತೈತಿ. ಇದು ಕ್ವೋಷಂಟ್ ಎಷ್ಟು ಬರ್ತೈತಿ 12. ಅದು ಇಲ್ಲಿ ಹೋಗಿ ಇವಾಗ ಏನಾಗ್ತೈತಿ ಸ್ಟೋರ್ ಆಗ್ತೈತಿ. ಆಮೇಲೆ ಮತ್ತೆ ಇವಾಗ ಚೆಕ್ ಆಯಿತು ಐ ಲೂಪ್ 12 ಗ್ರೇಟರ್ ದೆನ್ 0 ಏನು ಹೌದು. ಹಾಗಾದ್ರೆ ಮತ್ತೆ ನಾನು ಏನು ಮಾಡ್ತೀನಿ ಇಲ್ಲಿ ಎಂಟ್ರಿ ಕೊಡ್ತೀನಿ. ವ್ಯಾಲ್ಯೂ ಮಾಡ್ಯುಲಸ್ 10 ಆಯ್ತು ಅಂದರೆ 12 ಮಾಡ್ಯುಲಸ್ 10 ಆದರೆ ಲಾಸ್ಟ್ ಡಿಜಿಟ್ ಯಾವ್ದು ಇವಾಗ 2. ಸೊ 2 ಬಂದು ಎಲ್ಲಿ ಕೊಂಡಿರ್ತೈತಿ ಇವಾಗ ಈ ಟೆಂಪ್ ಅನ್ನೋ ಮೆಮ್ರಿ ಒಳಗೆ ಇಲ್ಲಿ ಕೊಂಡಿರ್ತೈತಿ 2 ಬಂತು. ಆಮೇಲೆ ರಿಸಲ್ಟ್ ಒಳಗೆ ಈಗ ಆಲ್ರೆಡಿ ಎಷ್ಟಿದೆ ನಿಮ್ಮ ಹತ್ರ 43 ಇದೆ ರಿಸಲ್ಟ್ ಒಳಗೆ. 43 ಇಂಟು 10 ಪ್ಲಸ್ 2 ಅಂದರೆ ಇದು ಎಷ್ಟಾಯಿತು 432 ಆಯಿತು. ಈ 432 ಎಲ್ಲಿ ಹೋಗ್ತೈತಿ ರಿಸಲ್ಟ್ ಅನ್ನೋ ಮೆಮೊರಿ ಒಳಗೆ. ಅದಾದಮೇಲೆ ಮತ್ತೆ ಇವಾಗ ವ್ಯಾಲ್ಯೂ ಹೋಯ್ತು. ವ್ಯಾಲ್ಯೂ ಎಷ್ಟಿತ್ತು ನಿಮ್ಮದು 12 ಇತ್ತು. 12 ಡಿವೈಡೆಡ್ ಬೈ 10 ಮಾಡಿದ್ರಿ ಅಂತಂದ್ರೆ ಕ್ವೋಷಂಟ್ ಟೆಸ್ಟ್ ಬರ್ತೈತಿ 1 ಬರ್ತೈತಿ. ಇಲ್ಲಿ 1 2 ಇತ್ತ, ಈಗ ನೆಕ್ಸ್ಟ್ ಟೆಸ್ಟ್ ಇದೆ ಇಲ್ಲಿ 1 ಇದೆ. ಈಗ 1 ಗ್ರೇಟರ್ ದೆನ್ 0 ಏನು ಹೌದು. ಹಾಗಾದ್ರೆ 1 ಮಾಡ್ಯುಲಸ್ 10 ಆಗಬೇಕು. 1 ಮಾಡ್ಯುಲಸ್ 10 ಮಾಡಿದ್ರಿ ಅಂತಂದ್ರೆ ನಿಮಗೆ 1 ಅನ್ನೋ ಆನ್ಸರ್ ಬರ್ತೈತಿ. ಹಾಗಾದ್ರೆ ಈ 1 ಎಲ್ಲಿ ಸ್ಟೋರ್ ಆಗ್ತೈತಿ ಟೆಂಪ್ ಒಳಗೆ. ಈಗ 2 ಬದಲಾಗಿ 1 ಸ್ಟೋರ್ ಆಯ್ತು ಇಲ್ಲಿ. ಅದಾದಮೇಲೆ ಈ ರಿಸಲ್ಟ್ ಒಳಗೆ ಈಗ ಆಲ್ರೆಡಿ ಎಷ್ಟಿದೆ 432 ಇದೆ ರಿಸಲ್ಟ್ ಒಳಗೆ. ಅದಕ್ಕೆ ಏನು ಮಾಡ್ಬೇಕು ನಾವು 10 ಅನ್ನು ಮಲ್ಟಿಪ್ಲೈ ಮಾಡ್ಬೇಕು. ಎಷ್ಟಾಯಿತು 4320 ಆಯಿತು. ಇದಕ್ಕೆ ಟೆಂಪ್ ಒಳಗೆ ಇರೋದನ್ನು ಸೇರಿಸ್ಬೇಕು. ಟೆಂಪ್ ಒಳಗೆ ಎಷ್ಟಿದೆ 1 ಇದೆ ಅಂದರೆ 4321 ಅಂದರೆ ಈ ರಿಸಲ್ಟ್ ಅನ್ನೋ ಬ್ಲಾಕ್ ಒಳಗೆ ಈಗ ನಮಗೆ 4321 ಬಂತು. ಅದಾದಮೇಲೆ ಮತ್ತೆ ವ್ಯಾಲ್ಯೂ ಇವಾಗೇನು 1 ಡಿವೈಡೆಡ್ ಬೈ 10. 1 ಡಿವೈಡೆಡ್ ಬೈ 10 ಮಾಡಿದ್ರಿ ಅಂತಂದರೆ ಇದೆಷ್ಟು ಬರ್ತೈತಿ 0.1 ಬರ್ತೈತಿ. ನಾವು ಇಂಟೀಜರ್ ಡಿವಿಷನ್ ಮಾಡ್ತಿರೋದ್ರಿಂದ ಈ ಪಾಯಿಂಟ್ ಹೋಗಿಬಿಡ್ತೈತಿ. ಸೊ ಇದಕ್ಕೆ 0 ಆಯ್ತು ಇವಾಗ. ಅಂದರೆ ಇಲ್ಲಿ ನಿಮ್ಗೆ ಎಷ್ಟು ಸಿಕ್ತು ಕ್ವೋಷಂಟ್ 0 ಸಿಕ್ತು. ಈಗ ಮತ್ತೆ ವೈಲ್ ಲೂಪ್ ಚೆಕ್ ಆಗ್ತೈತಿ. ಈ 0 ಗ್ರೇಟರ್ ದೆನ್ 0 ಅಲ್ಲ. ಹೀಗಾಗಿ ಐಟ್ರೇಷನ್ಸ್ ಏನಾಗ್ತಾವೆ ಇಲ್ಲಿ ಸ್ಟಾಪ್ ಆಗಿಬಿಡ್ತಾವೆ. ಆಮೇಲೆ ಕಂಟ್ರೋಲ್ ಈ ಲೈನಿಗೆ ಬರ್ತೈತಿ ರಿಟರ್ನ್ ರಿಸಲ್ಟ್ ಅಂತೇಳಿ. ರಿಸಲ್ಟ್ ಒಳಗೆ ಏನಿದೆ ನೋಡ್ರಿ 4321 ಇದೆ ನೋಡ್ರಿ 4321 ಇದೆ. ಸೊ ಆ 4321 ತೊಗೊಂಡು ಕಂಟ್ರೋಲ್ ಇಲ್ಲಿಗೆ ಬರ್ತೈತಿ. ಇಲ್ಲಿ 4321 ಇದೆ. ಈ 4321 ಆನ್ಸರ್ ಬ್ಲಾಕ್ ಒಳಗೆ ಹಾಕ್ತೈತಿ. ಆನ್ಸರ್ ಅನ್ನೋದು ಒಂದು ಮೆಮೊರಿ ಬ್ಲಾಕ್ ಕ್ರಿಯೇಟ್ ಆಗಿರ್ತೈತಿ. ಸೊ 4321 ಇಲ್ಲಿದೆ. ಅದ್ರ ಒಳಗಡೆ ನಾವೇನು ಮಾಡ್ತೀವಿ ಇದನ್ನು ಪ್ರಿಂಟ್ ಮಾಡ್ತೀವಿ. ಇದೇ ನಿಮ್ಮ ಔಟ್ಪುಟ್. ಸೊ ನಿಮ್ಮ ಇನ್ಪುಟ್ ಏನಾಗಿತ್ತು 1 2 3 4. ನಿಮ್ಮ ಔಟ್ಪುಟ್ ಏನಾಗಿದೆ 4321. ಅಂದರೆ ಈ ಕೋಡ್ ಏನು ಮಾಡ್ತಾ ಇದೆ ನಂಬರನ್ನು ರಿವರ್ಸ್ ಮಾಡ್ತಾ ಇದೆ. ಹಿಂಗೆ ನಾವು ಟ್ರೇಸಿಂಗನ್ನು ಮಾಡಬೇಕು. ನಿಮ್ಗೆ ಹೆಚ್ಚೆಚ್ಚು ಟ್ರೇಸಿಂಗ್ ಎಕ್ಸಾಂಪಲ್ಗಳು ಬೇಕು ಅಂತಂದ್ರೆ ನೀವು ಇಂಟ್ರೆಸ್ಟೆಡ್ ಅಂಥೇಳಿ ಕಮೆಂಟ್ ಮಾಡಿದರೆ ಸಾಕು. ಥ್ಯಾಂಕ್ ಯು ಸೋ ಮಚ್. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಬೈ ಟೇಕ್ ಕೇರ್.